ನಮಸ್ಕಾರ ಸ್ನೇಹಿತರೆ. ಪ್ರಬಲ ಸಮುದಾಯವಾದ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಇಬ್ಬರು ನಾಯಕರ ನಡುವೆ ಹಣಾಹಣಿ ನಡೀತಾ ಇದೆ. ಅದು ನಿಮ್ಗೆಲ್ಲ ಗೊತ್ತೇ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಿಂದ ಪ್ರಬಲ ಒಕ್ಕಲಿಗ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರು ಹೊರಹೊಮ್ಮಿದ್ದಾರೆ. ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಕಾಂಬಿನೇಷನ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಈ ಲೋಕಸಭಾ ಚುನಾವಣೆಗೂ ಸಹ ಅದನ್ನೇ ಮುಂದುವರಿಸುವ ಎಲ್ಲ ಲಕ್ಷಣಗಳು ಇದಾವೆ. ಈ ನಡುವೆ ಒಕ್ಕಲಿಗ ಸಂಘದಿಂದನೇ ಮೈತ್ರಿ ಅಭ್ಯರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ವತಃ ಒಕ್ಕಲಿಗ ಸಂಘನೇ ನಮ್ಮ ಬೆಂಬಲ ಕಾಂಗ್ರೆಸ್ಗೆ ಅಂತ ಘೋಷಣೆ ಮಾಡಿದೆ. ಎಲ್ಲಿ, ಯಾವ ಕ್ಷೇತ್ರದಲ್ಲಿ, ಏನಿದು ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಇವತ್ತಿಂದ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ಕಾಂಗ್ರೆಸ್ಗೆ ಬೂಸ್ಟರ್ ಡೋಸ್ ಸಿಕ್ಕಿದೆಯಾ? ಯಾಕೆಂದ್ರೆ ಮೈಸೂರು ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಲಕ್ಷ್ಮಣ್ ಅವರಿಗೆ ಒಕ್ಕಲಿಗ ಸಂಘದಿಂದ ಬೆಂಬಲ ವ್ಯಕ್ತವಾಗಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಎಂ ಲಕ್ಷ್ಮಣ್ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ನಾವು ಬೆಂಬಲ ಕೊಟ್ಟಿದ್ದೇವೆ ಅಂತ ಘೋಷಣೆ ಮಾಡಿದೆ. ಸ್ನೇಹಿತರೆ, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕೇವಲ ಒಂದೇ ಒಂದು ವಾರ ಬಾಕಿ ಇದೆ. ಇಂಥ ಸಮಯದಲ್ಲಿ ಒಕ್ಕಲಿಗರ ಸಂಘ ಲಕ್ಷ್ಮಣ್ ಅವರಿಗೆ ಬೆಂಬಲ ಸೂಚಿಸಿರೋದು ಕಾಂಗ್ರೆಸ್ಗೆ ಮತ್ತಷ್ಟು ಆನೆ ಬಲ ಬಂದ್ರೂ ತಪ್ಪಾಗಲ್ಲ ಅಂತ ಹೇಳ್ಬಹುದು. ಪ್ರತಾಪ್ ಸಿಂಹರಿಗೆ ಯಾವಾಗ ಬಿಜೆಪಿ ಅವರು ಟಿಕೆಟ್ ತಪ್ಪಿಸ್ತೋ ಆಗಿನಿಂದಲೇ ಕಾಂಗ್ರೆಸ್ನವರು ಕ್ಯಾಂಪೇನ್ ಶುರು ಮಾಡ್ಕೊಂಡಿದ್ರು. ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಮೈಸೂರು ಕ್ಷೇತ್ರದಲ್ಲಿ ಪ್ರಭಾವಿ ಒಕ್ಕಲಿಗ ನಾಯಕನಿಗೆ ಟಿಕೆಟ್ ತಪ್ಪಿಸಲಾಗಿದೆ. ಆ ಮೂಲಕ ಬಿಜೆಪಿಯವರು ಒಕ್ಕಲಿಗರ ವಿರೋಧಿ ನಡೆ ಅನುಸರಿಸ್ತಾ ಇದ್ದಾರೆ ಅಂತ ಕ್ಯಾಂಪೇನ್ ಮಾಡಿದ್ರು ಕಾಂಗ್ರೆಸ್ನವರು. ಈ ಎಲ್ಲವುಗಳನ್ನು ಗಮನದಲ್ಲಿಟ್ಕೊಂಡು ಸ್ಟ್ರಾಟಜಿ ಮಾಡಿದಂತ ಸಿದ್ದರಾಮಯ್ಯ ಅವರು ಒಕ್ಕಲಿಗ ಅಭ್ಯರ್ಥಿಯನ್ನೇ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರೆ ಗೆಲುವು ಸಾಧ್ಯ ಆಗಬಹುದು ಅನ್ನೋ ರಣತಂತ್ರ ರೂಪಿಸಿ ಎಂ ಲಕ್ಷ್ಮಣ್ ಅವರನ್ನು ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರು. ಈಗ ಅದು ಫಲ ಕೊಡ್ತಾ ಇದೆಯಾ? ಒಕ್ಕಲಿಗ ಸಂಘ, ವಿಶೇಷವಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗ ಸಂಘದವರು ಎಂ ಲಕ್ಷ್ಮಣ್ ಅವರಿಗೆ ಬೆಂಬಲ ಸೂಚಿಸಿರೋದು ಸಿದ್ದರಾಮಯ್ಯನವರು ಮಾಡಿರೋ ಮಾಸ್ಟರ್ ಪ್ಲಾನ್ಗೆ ಜಯ ಸಿಕ್ಕಂತಾಗಿದೆಯಾ? ರಾಜವಂಶಸ್ಥರನ್ನು ಬಿಜೆಪಿ ಪಕ್ಷ ಕಣಕ್ಕಿಳಿಸಿದೆ. ಹಳೆ ಮೈಸೂರು ಭಾಗ ರಾಜನಿಂದ ಅನೇಕ ಕೊಡುಗೆಗಳನ್ನು ಪಡೆದಿದೆ. ಅವರಿಗೆ ಋಣ ಸಂದಾಯ ಮಾಡುವಂತ ಸಮಯ ಈಗ ಬಂದಿದೆ. ಹಾಗಾಗಿ ಮತಗಳು ರಾಜರಿಗೆ ಬೀಳುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳಿದ್ದಾರೆ. ಈ ಮಧ್ಯೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ಒಕ್ಕಲಿಗ ಸಂಘದ ಈ ನಿರ್ಧಾರ ಒಡೆಯರ್ಗೆ ಹಿನ್ನಡೆ ಕೊಡುತ್ತಾ? ಮೈಸೂರಿನ ಮಹಾರಾಜರಿಗೆ ಈಗ ದೊಡ್ಡ ಸವಾಲು ಎದುರಾಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಬಿಜೆಪಿಯ ವಲಯದಲ್ಲಿ ಆತಂಕ ಸೃಷ್ಟಿ ಮಾಡಿವೆ. ಗುರುವಾರ ಸುದ್ದಿಗೋಷ್ಠಿ ಮಾಡಿದ್ದಂತಹ ಸಂಘದ ಅಧ್ಯಕ್ಷ ಸಿ ಮರಿಸ್ವಾಮಿ ನೇತೃತ್ವದ ಸಂಘದ ಪದಾಧಿಕಾರಿಗಳು ಎಂ ಲಕ್ಷ್ಮಣ್ ಅವರಿಗೆ ಅವಿರೋಧ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸುಮಾರು 40 ವರ್ಷಗಳ ನಂತರ ಕಾಂಗ್ರೆಸ್ ಒಕ್ಕಲಿಗರನ್ನು ಕಣಕ್ಕಿಳಿಸೋ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ. ನಾವು ಯಾವುದೇ ಪಕ್ಷನ ಇಲ್ಲಿ ನೋಡೋದಕ್ಕೆ ಹೋಗೋದಿಲ್ಲ. ನಮಗೆ ನಮ್ಮ ಸಮುದಾಯದ ಪ್ರಾತಿನಿಧ್ಯ ಮುಖ್ಯ. ಹಾಗಾಗಿ ನಾವು ನಮ್ಮ ಸಮುದಾಯವನ್ನು ಪ್ರತಿನಿಧಿಸುವ ಎಂ ಲಕ್ಷ್ಮಣ್ ಅವರ ಗೆಲುವಿಗೆ ಸಹಕಾರ ಕೊಡ್ತೇವೆ ಅನ್ನುವಂತ ಮಾತುಗಳನ್ನು ಒಕ್ಕಲಿಗ ಸಂಘದ ಮುಖ್ಯಸ್ಥರು ಆಡಿದ್ದಾರೆ. ಈ ಹಿಂದೆ ಬಿಜೆಪಿಯ ಪ್ರತಾಪ್ ಸಿಂಹರು ಸಹ ಎಂ ಲಕ್ಷ್ಮಣ್ ಅವರು ಒಕ್ಕಲಿಗರೇ ಅಲ್ಲ ಅಂತ ಕುಟುಕಿದ್ರು. ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಯದುವೀರವರು ಮತ್ತು ಮಹಾರಾಜರ ಕುಟುಂಬದ ಬಗ್ಗೆ ಗೌರವ ಇದೆ, ಆದರೆ ನಮ್ಮ ಸಮುದಾಯದ ಕಲ್ಯಾಣಕ್ಕೆ ನಾವು ಫಸ್ಟ್ ಆದ್ಯತೆ ಕೊಡ್ತೀವಿ. ಹಾಗಾಗಿ ನಾವು ಎಂ ಲಕ್ಷ್ಮಣ್ ಅವರಿಗೆ ಅವಿರೋಧ ಬೆಂಬಲ ಘೋಷಿಸ್ತಾ ಇದೀವಿ ಅಂತಾರೆ. ಸ್ನೇಹಿತರೆ, ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ರಾಜವಂಶಸ್ಥರು ವರ್ಸಸ್ ಜನಸಾಮಾನ್ಯರು ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತಾರೆ ಕಾಂಗ್ರೆಸ್ನವರು. ಈ ಕಣ ಹೈ ವೋಲ್ಟೇಜ್ ಕಣ ಆಗಿ ಮಾರ್ಪಟ್ಟಿದೆ. ಇದೇ ಮೈಸೂರು ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರ್ತಾರೆ. ಇದನ್ನು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದಾರೆ. ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಈ ಕ್ಷೇತ್ರದಿಂದ ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂತಹ ಪಣ ತೊಟ್ಟಿದ್ದಾರೆ. ಈ ಕಡೆ ಬಿಜೆಪಿ ಅವರು ಸಹ ಸುಮ್ಮನೆಯನ್ನು ಕುಳಿತಿಲ್ಲ, ಸ್ಟ್ರಾಟಜಿ ರೂಪಿಸ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಅವರದ್ದೇ ಆದಂತಹ RSS ನ ಶಕ್ತಿ ಇದೆ, ತಳಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ಇದೆ. ಈ ಮಧ್ಯೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಆ ಭಾಗದ ಜೆಡಿಎಸ್ ಶಾಸಕರ ಬೆಂಬಲ ತೆಗೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನು ಎದುರಿಸೋದು ಬಿಜೆಪಿ ಮಾಡಿರೋ ಪ್ಲಾನ್. ಸ್ನೇಹಿತರೆ, ಯದುವೀರ್ ಮಹಾರಾಜರನ್ನು ಎದುರಿಸೋದು ಕಾಂಗ್ರೆಸ್ಗೆ ಸುಲಭ ಅಲ್ಲ. ರಾಜಮನೆತನದ ಶಕ್ತಿ ಮೈಸೂರು ಭಾಗಗಳಲ್ಲಿ ಆಳವಾಗಿ ಬೇರೂರಿದೆ.
ಅದು 20 ವರ್ಷಗಳ ನಂತರ ಪುನಃ ರಾಜವಂಶಸ್ಥರೊಬ್ಬರು ರಾಜಕೀಯಕ್ಕೆ ಬರ್ತಾ ಇರೋದು ಈಗ ಕಾಂಗ್ರೆಸ್ಗೆ ಸವಾಲಾಗಿದೆ. ಮೇಲ್ನೋಟಕ್ಕೆ ಮೈಸೂರು ಭಾಗದ ವಿದ್ಯಾರ್ಥಿಗಳು ಮತ್ತು ಯುವಕರು ಯದುವೀರ್ ಅವರ ಬೆಂಬಲಕ್ಕಿರೋದು ಕಂಡು ಬರ್ತಾ ಇದೆ. ಈ ಕಡೆ ಕಾಂಗ್ರೆಸ್ನವರು ಕೊಟ್ಟಿರತಕ್ಕಂತ ಪಂಚ ಗ್ಯಾರಂಟಿಗಳನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿಯುತ್ತೆ, ನಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಗೆಲ್ತಾರೆ ಅಂತಾರೆ ಕಾಂಗ್ರೆಸ್ನವರು. ಲಕ್ಷ್ಮಣ್ ಅವ್ರು ಏನಾದ್ರು ಗೆದ್ದರೆ ಇದು ಸಿದ್ದರಾಮಯ್ಯ ಅವರ ವೈಯಕ್ತಿಕ ವರ್ಚಸ್ಸಿಗಾದ ಗೆಲುವು ಅಂತ ಬಿಂಬಿಸೋದಿಕ್ಕೆ ಸಿದ್ದರಾಮಯ್ಯ ಅವರ ಬಣ ಈಗಾಗಲೇ ತಯಾರಿ ನಡೆಸಿದೆ. ಅದೇ ಏನಾದ್ರೂ ಈಗ ಸಿದ್ದರಾಮಯ್ಯ ಅವರು ಆ ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ್ ಅವರನ್ನು ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ವಿಫಲರಾದರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಕೈ ಮಾಡಿ ತೋರಿಸೋದಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದನ್ನು ಬಿಜೆಪಿ ಸಹ ಅಸ್ತ್ರವಾಗಿ ಬಳಸಬಹುದು. ಸ್ವತಃ ಸಿದ್ದರಾಮಯ್ಯ ಅವರೇ ತಮ್ಮ ಸ್ವಕ್ಷೇತ್ರದಲ್ಲಿ ಗೆಲ್ಲಲಾಗಲಿಲ್ಲ, ಅವರ ಸರ್ಕಾರಕ್ಕೆ ಜನಾಭಿಪ್ರಾಯ ಇಲ್ಲ, ಜನ ಸರ್ಕಾರದ ವಿರುದ್ಧ ವೋಟ್ ಕೊಟ್ಟಿದ್ದಾರೆ ಅಂತ ಬಿಂಬಿಸೋದಕ್ಕೆ ಶುರು ಮಾಡುತ್ತೆ. ಇದು ಈಗ ಸಿದ್ದರಾಮಯ್ಯ ಅವರಿಗೆ ನುಂಗಲಾರದ ತುತ್ತಾಗಿದೆ. ಈ ಬಾರಿ ಕುಮಾರಸ್ವಾಮಿ ಅವರಿಗೂ ಸಹ ಇದು ನಿರ್ಣಾಯಕ ಹೋರಾಟ ಆಗಲಿದೆ. ಮೈತ್ರಿ ಮಾಡಿಕೊಂಡಿದ್ದರ ಫಲವನ್ನು ಕುಮಾರಸ್ವಾಮಿ ಅವರು ಈಗ ಬಿಜೆಪಿಗೆ ಕೊಡಬೇಕಾಗಿದೆ. ಒಕ್ಕಲಿಗ ನಾಯಕರಾಗಿ ಹೊರಹೊಮ್ಮೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಇದೊಂದು ದೊಡ್ಡ ಅವಕಾಶ. ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಮಂಡ್ಯ, ಹಾಸನ ತಾವೇ ಖುದ್ದು ಜಿದ್ದಿಗೆ ಬಿದ್ದು 3ನೇ ಸೀಟನ್ನು ಪಡೆದಿರ್ತಕ್ಕಂಥ ಕೋಲಾರದಿಂದಲೂ ಸಹ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಂದರೆ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕರಾಗಿ ಪ್ರತಿಷ್ಠಾಪನೆಗೊಳ್ಳಲಿದ್ದಾರೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಂತಾಗುತ್ತೆ. ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂತ ಕ್ಷೇತ್ರಗಳಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರೇನಾದ್ರೂ NDA ಅಭ್ಯರ್ಥಿಗಳನ್ನ ಗೆಲ್ಲಿಸೋದಿಕ್ಕೆ ಸಫಲರಾಗ್ಲಿಲ್ಲ ಅಂದರೆ ಬಿಜೆಪಿ ಅವರೇ ಪ್ರಶ್ನೆ ಕೇಳ್ತಾರೆ, ನೀವು ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟರ್ ಪದವಿ ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ, ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಎಷ್ಟರ ಮಟ್ಟಿಗೆ ಕೊಡುಗೆ ಕೊಟ್ರಿ ಅಂತ. ಈ ಎಲ್ಲ ವಿಚಾರಗಳು ಚುನಾವಣೆಯ ನಂತರ ಮ್ಯಾಟರ್ ಆಗೋದ್ರಿಂದ ಕುಮಾರಸ್ವಾಮಿ ಅವ್ರಿಗೂ ಸಹ ಈಗ ಮಾಡು ಇಲ್ಲವೇ ಮಡಿ ಅನ್ನುವಂತ ಹೋರಾಟ ಬಂದಿದೆ. ಸ್ವತಃ ಕುಮಾರಸ್ವಾಮಿ ಅವರು ಮತ್ತು NDAಯ ಒಕ್ಕಲಿಗ ಅಭ್ಯರ್ಥಿಗಳೆಲ್ಲ ಸೇರಿ ಸ್ವಾಮೀಜಿ ಅವರನ್ನು ಸಹ ಮೀಟ್ ಆಗಿರೋದು ಇದರ ಹಿಂದೆ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಸ್ನೇಹಿತರೆ, ಬಹುಶಃ ಮಹಾರಾಜ ಯದುವೀರ್ ಅವರು ಏನಾದ್ರೂ ಈ ಕ್ಷೇತ್ರದಿಂದ ಕಣಕ್ಕಿಳಿದೇ ಇದ್ದಿದ್ರೆ ಕಾಂಗ್ರೆಸ್ನವರು ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಡೌಟ್ ಇತ್ತು. ಯಾವಾಗ ಮಹಾರಾಜ ಯದುವೀರ್ ಅವರು ಕಣಕ್ಕಿಳಿದ್ರು ರಣತಂತ್ರನ ಕಾಂಗ್ರೆಸ್ ದಿಢೀರ್ ಅಂತ ಚೇಂಜ್ ಮಾಡ್ತು. ಎಂ ಲಕ್ಷ್ಮಣ್ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರು. ಅಷ್ಟೇ ಅಲ್ಲ, ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗೆ ಇಲ್ಲಿ ಟಿಕೆಟ್ ಕೊಟ್ಟಿರೋದ್ರಿಂದ ಇದು ಚಾಮರಾಜನಗರ ಕ್ಷೇತ್ರದಲ್ಲೂ ಸಹ ಪ್ರಭಾವ ಬೀರುತ್ತೆ. ಅಲ್ಲೂ ಸಹ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಸ್ವಲ್ಪನಾದ್ರೂ ಕೊಡುಗೆ ಕೊಡುತ್ತೆ. ಇದು ಕಾಂಗ್ರೆಸ್ನ ಸ್ಟ್ರಾಟಜಿ. ಕಳೆದ ಬಾರಿ ಕಾಂಗ್ರೆಸ್ ಚಾಮರಾಜನಗರ ಕ್ಷೇತ್ರವನ್ನು ಕೆಲವೇ ಸಾವಿರ ಮತಗಳ ಅಂತರದಿಂದ ಕಳೆದುಕೊಂಡಿತ್ತು. ಈ ಬಾರಿ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ. ಒಕ್ಕಲಿಗರ ಅಸ್ತ್ರ ಪ್ರಯೋಗಿಸಿರ್ತಕ್ಕಂಥ ಕಾಂಗ್ರೆಸ್ನ ಈ ತಂತ್ರವನ್ನು ಮೀರಿ ಮಹಾರಾಜರು ಆ ಕ್ಷೇತ್ರದಲ್ಲಿ ಗೆಲ್ತಾರಾ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರೇ ಗೆಲ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.